ಇಷ್ಟು ದಿನ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಕಿಚ್ಚು ದಗದಗಿಸ್ತಾ ಇತ್ತು. ಇದೀಗ ಅದು ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ, ದೊಡ್ಡ ಗಲಭೆಯನ್ನೇ ಸೃಷ್ಟಿ ಮಾಡಿದೆ. ಆದರೆ ಇದಕ್ಕೆ ಹಿಂದೂಗಳು ಐ ಲವ್ ಶ್ರೀರಾಮ್ ಅಂತ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಫ್ಲೆಕ್ಸ್ ಸಮರ ರಾಜ್ಯದಲ್ಲೂ ಬ್ಯಾನರ್ ಜಟಪಟಿ ತಾರಕಕ್ಕೇರಿದೆ. ಉತ್ತರ ಪ್ರದೇಶ ದಾವಣಗೆರೆ ಬೆನ್ನಲ್ಲೇ ಕುಂದಾನಗರಿ ಬೆಳಗಾವಿಯಲ್ಲೂ ಐ ಲವ್ ಮೊಹಮ್ಮದ್ ಕಿಚ್ಚು ದಗದಗಿಸ್ತಿದೆ. ಬೆಳಗಾವಿಗೂ ಕಾಲಿಟ್ಟ ಬ್ಯಾನರ್ ಕಿಚ್ಚು. ಐ ಲವ್ ಮೊಹಮ್ಮದ್ ವರ್ಸಸ್ ಐ ಲವ್ ಶ್ರೀರಾಮ್. ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಭಾರೀ ಗಲಾಟೆಯಾಗಿತ್ತು. ಕಲ್ಲು ತೂರಾಟ ನಡೆದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನರ ಗುಂಪು ತಳ್ಳಾಟ, ನೂಕಾಟ ನಡೆಸಿ ವಾಗ್ಯುದ್ಧದಲ್ಲಿ ನಿರತವಾಗಿತ್ತು. ಇನ್ನೊಂದು ಗುಂಪು ಕಲ್ಲು ತೂರಾಟ ಕೂಡ ನಡೆಸಿತ್ತು. ಐ ಲವ್ ಮೊಹಮ್ಮದ್ ಎಂಬ ಬರಹವುಳ್ಳ ಫ್ಲೆಕ್ಸ್ ಹಾಕಿದ್ದೆ ಇದಕ್ಕೆಲ್ಲ ಕಾರಣ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದು ಪ್ರಶ್ನಿಸಿದ್ದಕ್ಕೆ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರಂತೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 50 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನಿದು ಬ್ಯಾನರ್ ಕಿಚ್ಚು? ಮಾಬು ಸುಬಾನಿ ದರ್ಗಾದ ಉರುಸ್ ವೇಳೆ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರಶ್ನೆ ಮಾಡಿದ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ. ಪ್ರತಿ ವರ್ಷ ಕೂಟ ಜಾಲ್ಗಾರ ಗಲ್ಲಿ ಮಾರ್ಗದ ಮೂಲಕ ದರ್ಗಾಗೆ ಮೆರವಣಿಗೆ ಹೋಗ್ತಿತ್ತು. ಈ ವರ್ಷ ಅನುಮತಿ ಇಲ್ಲದಿದ್ರೂ ಕೂಡ ಕಡಕಲ್ಲಿಗೆ ಮೆರವಣಿಗೆ ಎಂಟ್ರಿಯಾಗಿದೆ ಎನ್ನಲಾಗಿದೆ. ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಕೂಗಿದ್ದಲ್ಲದೆ ಯಾವಾಗಲೂ ಬಾರದ ಮೆರವಣಿಗೆ ಈಗ ಯಾಕೆ ಬಂದಿದೆ, ತಮ್ಮ ಏರಿಯಾಗೆ ಬಂದು ಘೋಷಣೆ ಕೂಗಿದ್ದು ಯಾಕೆ ಎಂದು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ. ಬಳಿಕ ತಲ್ವಾರ್ ಕೂಡ ಪ್ರದರ್ಶನ ಮಾಡಿ ಗುಂಡಾವರ್ತನೆ ತೋರಲಾಗಿದೆ. ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದನ್ನ ಪ್ರಶ್ನಿಸಿದ್ದಕ್ಕೆ, ಕಲ್ಲು ತೂರಾಟ ನಡೆಸಿದ್ದಕ್ಕೆ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಇದೀಗ ಹಿಂದೂ ಯುವಕರು ಐ ಲವ್ ಶ್ರೀರಾಮ್ ಎಂಬ ಬ್ಯಾನರ್ ಅಳವಡಿಸಿ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರ ನಿಷ್ಕ್ರಿಯವಾಗಿದೆ, ಇಂಟೆಲಿಜೆನ್ಸ್ ಕೆಲಸ ಮಾಡ್ತಿಲ್ಲ. ಇಲ್ಲಿ ಹೋಗಿ ಐ ಲವ್ ಮೊಹಮ್ಮದ್ ಆಗ್ತಿದೆ, ಹೋಗಿ ನೋಡ್ರಿಯಪ್ಪ, ಸಮಾಜ ಅಲ್ಲಿ ಉರಿದು ಹೋಗ್ತಿದೆ. ಇದ್ರ ಬಗ್ಗೆ ಗಮನ ವಹಿಸೋದ್ ಬದಲು ಸರ್ಕಾರ, ಇವರು ಇನ್ನೊಬ್ರು ಮತ್ತೊಬ್ರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಏನು ಮಾಡ್ತಾ ಇದ್ದೀರಾ? ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಒಳ್ಳೇದಂತೂ ಮಾಡಲ್ಲ, ಅಭಿವೃದ್ಧಿ ಮಾಡಲ್ಲ, ಆಡಳಿತ ಮಾಡಲ್ಲ, ಗುಣಮಟ್ಟದ ಶಿಕ್ಷಣ ಕೊಡಲ್ಲ, ಆರೋಗ್ಯ ಕೊಡಲ್ಲ, ಮನೆ ಕೊಡಲ್ಲ, ನೀರು ಕೊಡಲ್ಲ, ಏನು ಕೊಡಲ್ಲ. ಬಾಯಿಗೆ ಮಣ್ಣನ್ನು ಹಾಕ್ತೀರಾ ನೀವು. ಬೆಳಗಾವಿ ನಗರದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ಎಲ್ಲೆಡೆ ಪೊಲೀಸರು ಹದ್ದಿನ ಕಂಡಿಟ್ಟಿದ್ದಾರೆ. ಆದ್ರೆ ಈ ಬ್ಯಾನರ್ ಜಟಪಟಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಷ್ಟು ದಿನ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಕಿಚ್ಚು ದಗದಗಿಸ್ತಾ ಇತ್ತು. ಇದೀಗ ಅದು ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ, ದೊಡ್ಡ ಗಲಭೆಯನ್ನೇ ಸೃಷ್ಟಿ ಮಾಡಿದೆ. ಆದರೆ ಇದಕ್ಕೆ ಹಿಂದೂಗಳು ಐ ಲವ್ ಶ್ರೀರಾಮ್ ಅಂತ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಫ್ಲೆಕ್ಸ್ ಸಮರ ರಾಜ್ಯದಲ್ಲೂ ಬ್ಯಾನರ್ ಜಟಪಟಿ ತಾರಕಕ್ಕೇರಿದೆ. ಉತ್ತರ ಪ್ರದೇಶ ದಾವಣಗೆರೆ ಬೆನ್ನಲ್ಲೇ ಕುಂದಾನಗರಿ ಬೆಳಗಾವಿಯಲ್ಲೂ ಐ ಲವ್ ಮೊಹಮ್ಮದ್ ಕಿಚ್ಚು ದಗದಗಿಸ್ತಿದೆ. ಬೆಳಗಾವಿಗೂ ಕಾಲಿಟ್ಟ ಬ್ಯಾನರ್ ಕಿಚ್ಚು. ಐ ಲವ್ ಮೊಹಮ್ಮದ್ ವರ್ಸಸ್ ಐ ಲವ್ ಶ್ರೀರಾಮ್. ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಭಾರೀ ಗಲಾಟೆಯಾಗಿತ್ತು. ಕಲ್ಲು ತೂರಾಟ ನಡೆದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು.
ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನರ ಗುಂಪು ತಳ್ಳಾಟ ನೂಕಾಟ ನಡೆಸಿ ವಾಗ್ಯುದ್ಧದಲ್ಲಿ ನಿರತವಾಗಿತ್ತು. ಇನ್ನೊಂದು ಗುಂಪು ಕಲ್ಲು ತೂರಾಟ ಕೂಡ ನಡೆಸಿತ್ತು. ಐ ಲವ್ ಮೊಹಮ್ಮದ್ ಎಂಬ ಬರಹವುಳ್ಳ ಫ್ಲೆಕ್ಸ್ ಹಾಕಿದ್ದೆ ಇದಕ್ಕೆಲ್ಲ ಕಾರಣ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದು ಪ್ರಶ್ನಿಸಿದ್ದಕ್ಕೆ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರಂತೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 50 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನಿದು ಬ್ಯಾನರ್ ಕಿಚ್ಚು? ಮಾಬು ಸುಬಾನಿ ದರ್ಗಾದ ಉರುಸ್ ವೇಳೆ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರಶ್ನೆ ಮಾಡಿದ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ. ಪ್ರತಿ ವರ್ಷ ಕೂಟ ಜಾಲ್ಗಾರ ಗಲ್ಲಿ ಮಾರ್ಗದ ಮೂಲಕ ದರ್ಗಾಗೆ ಮೆರವಣಿಗೆ ಹೋಗ್ತಿತ್ತು. ಈ ವರ್ಷ ಅನುಮತಿ ಇಲ್ಲದಿದ್ರೂ ಕೂಡ ಕಡಕಲ್ಲಿಗೆ ಮೆರವಣಿಗೆ ಎಂಟ್ರಿಯಾಗಿದೆ ಎನ್ನಲಾಗಿದೆ. ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಕೂಗಿದ್ದಲ್ಲದೆ ಯಾವಾಗಲೂ ಬಾರದ ಮೆರವಣಿಗೆ ಈಗ ಯಾಕೆ ಬಂದಿದೆ? ತಮ್ಮ ಏರಿಯಾಗೆ ಬಂದು ಘೋಷಣೆ ಕೂಗಿದ್ದು ಯಾಕೆ ಎಂದು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ. ಬಳಿಕ ತಲ್ವಾರ್ ಕೂಡ ಪ್ರದರ್ಶನ ಮಾಡಿ ಗೂಂಡಾವರ್ತನೆ ತೋರಲಾಗಿದೆ. ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಕಲ್ಲು ತೂರಾಟ ನಡೆಸಿದ್ದಕ್ಕೆ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಇದೀಗ ಹಿಂದೂ ಯುವಕರು ಐ ಲವ್ ಶ್ರೀರಾಮ್ ಎಂಬ ಬ್ಯಾನರ್ ಅಳವಡಿಸಿ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರ ನಿಷ್ಕ್ರಿಯವಾಗಿದೆ, ಇಂಟೆಲಿಜೆನ್ಸ್ ಕೆಲಸ ಮಾಡ್ತಿಲ್ಲ. ಇಲ್ಲಿ ಹೋಗಿ ಐ ಲವ್ ಮೊಹಮ್ಮದ್ ಆಗ್ತಿದೆ, ಹೋಗಿ ನೋಡ್ರಿಯಪ್ಪ. ಸಮಾಜ ಅಲ್ಲಿ ಉರ್ದು ಹೋಗ್ತಿದೆ. ಇದ್ರ ಬಗ್ಗೆ ಗಮನ ವಹಿಸೋದ್ ಬದಲು ಸರ್ಕಾರ, ಇವರು ಇನ್ನೊಬ್ರು ಮತ್ತೊಬ್ರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಏನು ಮಾಡ್ತಾ ಇದ್ದೀರಾ? ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಒಳ್ಳೇದಂತೂ ಮಾಡಲ್ಲ, ಅಭಿವೃದ್ಧಿ ಮಾಡಲ್ಲ, ಆಡಳಿತ ಮಾಡಲ್ಲ, ಗುಣಮಟ್ಟದ ಶಿಕ್ಷಣ ಕೊಡಲ್ಲ, ಆರೋಗ್ಯ ಕೊಡಲ್ಲ, ಮನೆ ಕೊಡಲ್ಲ, ನೀರು ಕೊಡಲ್ಲ, ಏನು ಕೊಡಲ್ಲ. ಬಾಯಿಗೆ ಮಣ್ಣನ್ನು ಹಾಕ್ತೀರಾ ನೀವು. ಬೆಳಗಾವಿ ನಗರದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ಎಲ್ಲೆಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದ್ರೆ ಈ ಬ್ಯಾನರ್ ಜಟಪಟಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಷ್ಟು ದಿನ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಕಿಚ್ಚು ದಗದಗಿಸ್ತಾ ಇತ್ತು. ಇದೀಗ ಅದು ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ದೊಡ್ಡ ಗಲಭೆಯನ್ನೇ ಸೃಷ್ಟಿ ಮಾಡಿದೆ. ಆದರೆ ಇದಕ್ಕೆ ಹಿಂದೂಗಳು ಐ ಲವ್ ಶ್ರೀರಾಮ್ ಅಂತ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಫ್ಲೆಕ್ಸ್ ಸಮರ, ರಾಜ್ಯದಲ್ಲೂ ಬ್ಯಾನರ್ ಜಟಪಟಿ ತಾರಕಕ್ಕೇರಿದೆ. ಉತ್ತರ ಪ್ರದೇಶ ದಾವಣಗೆರೆ ಬೆನ್ನಲ್ಲೇ ಕುಂದಾನಗರಿ ಬೆಳಗಾವಿಯಲ್ಲೂ ಐ ಲವ್ ಮೊಹಮ್ಮದ್ ಕಿಚ್ಚು ದಗದಗಿಸ್ತಿದೆ. ಬೆಳಗಾವಿಗೂ ಕಾಲಿಟ್ಟ ಬ್ಯಾನರ್ ಕಿಚ್ಚು. ಐ ಲವ್ ಮೊಹಮ್ಮದ್ ವರ್ಸಸ್ ಐ ಲವ್ ಶ್ರೀರಾಮ್. ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಭಾರೀ ಗಲಾಟೆಯಾಗಿತ್ತು. ಕಲ್ಲು ತೂರಾಟ ನಡೆದು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನರ ಗುಂಪು ತಳ್ಳಾಟ ನೂಕಾಟ ನಡೆಸಿ ವಾಗ್ಯುದ್ಧದಲ್ಲಿ ನಿರತವಾಗಿತ್ತು. ಇನ್ನೊಂದು ಗುಂಪು ಕಲ್ಲು ತೂರಾಟ ಕೂಡ ನಡೆಸಿತ್ತು. ಐ ಲವ್ ಮೊಹಮ್ಮದ್ ಎಂಬ ಬರಹವುಳ್ಳ ಫ್ಲೆಕ್ಸ್ ಹಾಕಿದ್ದೆ ಇದಕ್ಕೆಲ್ಲ ಕಾರಣ. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದು ಪ್ರಶ್ನಿಸಿದ್ದಕ್ಕೆ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರಂತೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 50 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನಿದು ಬ್ಯಾನರ್ ಕಿಚ್ಚು? ಮಾಬು ಸುಬಾನಿ ದರ್ಗಾದ ಉರುಸ್ ವೇಳೆ ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗಿದೆ. ಪ್ರಶ್ನೆ ಮಾಡಿದ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ. ಪ್ರತಿ ವರ್ಷ ಕೂಟ ಜಾಲ್ಗಾರ ಗಲ್ಲಿ ಮಾರ್ಗದ ಮೂಲಕ ದರ್ಗಾಗೆ ಮೆರವಣಿಗೆ ಹೋಗ್ತಿತ್ತು. ಈ ವರ್ಷ ಅನುಮತಿ ಇಲ್ಲದಿದ್ರೂ ಕೂಡ ಕಡಕಲ್ಲಿಗೆ ಮೆರವಣಿಗೆ ಎಂಟ್ರಿಯಾಗಿದೆ ಎನ್ನಲಾಗಿದೆ. ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಕೂಗಿದ್ದಲ್ಲದೆ ಯಾವಾಗಲೂ ಬಾರದ ಮೆರವಣಿಗೆ ಈಗ ಯಾಕೆ ಬಂದಿದೆ? ತಮ್ಮ ಏರಿಯಾಗೆ ಬಂದು ಘೋಷಣೆ ಕೂಗಿದ್ದು ಯಾಕೆ ಎಂದು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ. ಬಳಿಕ ತಲ್ವಾರ್ ಕೂಡ ಪ್ರದರ್ಶನ ಮಾಡಿ ಗೂಂಡಾವರ್ತನೆ ತೋರಲಾಗಿದೆ. ಐ ಲವ್ ಮೊಹಮ್ಮದ್ ಘೋಷಣೆ ಕೂಗಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಕಲ್ಲು ತೂರಾಟ ನಡೆಸಿದ್ದಕ್ಕೆ ಹಿಂದೂಗಳು ಸಿಡಿದೆದ್ದಿದ್ದಾರೆ.
ಇದೀಗ ಹಿಂದೂ ಯುವಕರು ಐ ಲವ್ ಶ್ರೀರಾಮ್ ಎಂಬ ಬ್ಯಾನರ್ ಅಳವಡಿಸಿ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರ ನಿಷ್ಕ್ರಿಯವಾಗಿದೆ, ಇಂಟೆಲಿಜೆನ್ಸ್ ಕೆಲಸ ಮಾಡ್ತಿಲ್ಲ. ಇಲ್ಲಿ ಹೋಗಿ ಐ ಲವ್ ಮೊಹಮ್ಮದ್ ಆಗ್ತಿದೆ, ಹೋಗಿ ನೋಡ್ರಿಯಪ್ಪ. ಸಮಾಜ ಅಲ್ಲಿ ಉರಿದು ಹೋಗ್ತಿದೆ. ಇದ್ರ ಬಗ್ಗೆ ಗಮನ ವಹಿಸೋದ್ ಬದಲು ಸರ್ಕಾರ ಇವರು ಇನ್ನೊಬ್ರು ಮತ್ತೊಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಾ? ಏನನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಒಳ್ಳೇದಂತೂ ಮಾಡಲ್ಲ, ಅಭಿವೃದ್ಧಿ ಮಾಡಲ್ಲ, ಆಡಳಿತ ಮಾಡಲ್ಲ, ಗುಣಮಟ್ಟದ ಶಿಕ್ಷಣ ಕೊಡಲ್ಲ, ಆರೋಗ್ಯ ಕೊಡಲ್ಲ, ಮನೆ ಕೊಡಲ್ಲ, ನೀರು ಕೊಡಲ್ಲ, ಏನು ಕೊಡಲ್ಲ. ಬಾಯಿಗೆ ಮಣ್ಣನ್ನು ಹಾಕ್ತೀರಾ ನೀವು. ಬೆಳಗಾವಿ ನಗರದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ಎಲ್ಲೆಡೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದ್ರೆ ಈ ಬ್ಯಾನರ್ ಜಟಪಟಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.